ದೊಡ್ಡಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ 3 ಜನ ಕದೀಮರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ದೊಡ್ಡಬಳ್ಳಾಪುರದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ನಗರದಲ್ಲಿ ಸೆಪ್ಟೆಂಬರ್ 19ರಂದು ಕಳ್ಳರು ಸರಗಳ್ಳತನವನ್ನ ಮಾಡಿದ್ರು. ಅಲ್ಲದೆ ಇದೇ ಕದೀಮರು ಮೈಸೂರಿನಲ್ಲಿ ಒಂದೇ ದಿನದಲ್ಲಿ 3 ಸರಗಳ್ಳತನವನ್ನ ಮಾಡಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದ್ರು. ಆಶ್ಚರ್ಯ ಏನಂದ್ರೆ ಇವರು ಅಂತಿಂತ ಕಳ್ಳರಲ್ಲ, ಇವರು ಎಜುಕೇಟೆಡ್ ಕಳ್ಳರು. ಸೈಯದ್ ರಿಹಾನ್, ಶಿವಕುಮಾರ್ ಮತ್ತು ಅಪ್ಪು ಬಂಧಿತ ಆರೋಪಿಗಳಾಗಿದ್ದಾರೆ. ಇವರಲ್ಲಿ ಶಿವಕುಮಾರ್ ಮಾಸ್ಟರ್ ಇನ್ ಅಡ್ಮಿನಿಸ್ಟ್ರೇಷನ್ ವ್ಯಾಸಂಗ ಮಾಡಿದ್ದ. ಒಳ್ಳೆಯ ಶಿಕ್ಷಣವನ್ನ ಮಾಡಿದ್ರೂ ಕೂಡ ಕಳ್ಳತನದ ದಾರಿಯನ್ನ ಹಿಡಿದಿದ್ದ. ಇನ್ನು ಕೆಲವು ಹುಡುಗರ ಮೂಲಕವೂ ಕಳ್ಳತನ ಮಾಡಿಸ್ತಾ ಇದ್ದ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಈ ಕದೀಮರು ಕಳ್ಳತನ ಮಾಡುವ ವೇಳೆ ಆಂಧ್ರಪ್ರದೇಶದಲ್ಲಿ ಒಬ್ಬ ಮಹಿಳೆಯ ಕೊಲೆ ಮಾಡಿದ್ದ ಎನ್ನಲಾಗಿದ್ದು, ಈ ಕಳ್ಳರ ವಿರುದ್ಧ 33 ಪ್ರಕರಣಗಳು ದಾಖಲಾಗಿವೆ. ಇನ್ನು ಸರಗಳ್ಳರನ್ನ ಪೊಲೀಸರು ಹಿಡಿದಿದ್ದೇ ರೋಚಕವಾಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ದೊಡ್ಡಬಳ್ಳಾಪುರ ಮಾರ್ಗವಾಗಿ ಆಂಧ್ರಪ್ರದೇಶಕ್ಕೆ ಪ್ರಯಾಣ ಬೆಳೆಸಿದ್ರು. ವಿಷಯ ತಿಳಿದ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳರನ್ನ ಬಂಧಿಸಿದ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮತ್ತು ಸಿಬ್ಬಂದಿಗಳ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮೋಹನ್ ಜೊತೆ ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.